ಇದು ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ಮೂಡಿ ಬಂತು, ಒಳ್ಳೆಯ ರೀತಿಯ ಸಕ್ಸಸ್ ಅನ್ನುವಂಥದ್ದಾಯಿತು ಅಂತ ಹೇಳಿ. ಇದರ ಸಕ್ಸಸ್ ಈಗ ಕಾಂತಾರ ಒಂದು ದೊಡ್ಡ ಸಕ್ಸಸ್ ಆಯಿತು. ಈ ಸಕ್ಸಸ್ ನಮಗೆ ಒಂದು ಈಗ ಬಂದು ತುಂಬಾ ದಿನಗಳಾಗಿದೆ, ಇನ್ನು ಕೂಡ ಹೋಗ್ತಿರೋದೆಲ್ಲ ಸೆಕೆಂಡ್ರಿ. ಬಟ್ ಈ ಸಕ್ಸಸ್ಗೆ ಒಂದು ರೀಸನ್ ಏನು ರೀಸನ್? ರಿಷಬ್ ಶೆಟ್ಟಿ ಅಂತ ಹೇಳಿ ಗೊತ್ತಿದೆ, ಅದು ಸೆಕೆಂಡ್ರಿ. ಬಟ್ ನೀವು ಪ್ರಸ್ತುತ ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದವರು, ಅಲ್ಲಿಯೇ ಇದ್ದವರು, ತುಂಬಾ ದಿನಗಳ ಕಾಲ ಶೂಟಿಂಗ್ ಅಲ್ಲಿ ತೊಡಗಿಕೊಂಡವರು ಅಂತ ಹೇಳಿ, ನಿಮಗೆ ಗೊತ್ತಿರೋ ಪ್ರಕಾರ ಏನು ಒಂದು ಇರ್ಬೋದು ಇಷ್ಟು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ? ಸಕ್ಸಸ್ ಆಗ್ಲಿಕ್ಕೆ ಜನರೇ, ಮತ್ತೇನಿಲ್ಲ. ಒಂದೇ ಮಾತು ನಾನು ಹೇಳುವಂಥದ್ದು ಹೇಳಿದ್ರೆ, ಜನರ ಎಕ್ಸ್ಪೆಕ್ಟೇಷನ್ ಉಂಟಲ್ಲ ಆ ಮಟ್ಟದಲ್ಲಿತ್ತು. ಯಾವಾಗ ಕಾಂತಾರ ಶೂಟ್, ಯಾವಾಗ ಕಾಂತಾರ ರಿಲೀಸ್, ಯಾವಾಗ ಕಾಂತಾರ ಬರ್ತದೆ ಅಂತ ಹೇಳಿ ಆಗ ಒಂದು ಜನರದ್ದು. ಸೆಕೆಂಡ್ ಒನ್ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಗ್ರೌಂಡ್ ವರ್ಕ್, ಎಷ್ಟು ಹಗಲು ರಾತ್ರಿ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು, ಆರ್ಟ್ ಟೀಮ್ ಇರ್ಬೋದು, ಅವರೆಲ್ಲ ಒದ್ದಾಡುದು. ನಾವು ಸಹ ಕಲಾವಿದರು, ದಿನಕ್ಕೆ 1-1.5 ಜನರಿಗೆ ಪ್ರೊಡಕ್ಷನ್ ಅವರು ಊಟ ಮಾಡೋದು, ಆರ್ಟ್ನವ್ರು ಇರ್ಬೋದು, ನಮಗೆ ವ್ಯವಸ್ಥೆಗಳು ಇರ್ಲಿಕ್ಕೆ, ಟ್ರಾವೆಲ್ ಎಲ್ಲ ಸಹ ನೋಡ್ಕೊಳ್ಬೇಕು. ಅದರ ಜೊತೆಗೆ ಆ ಕಾಡು ಅಂತ ಹೇಳಿದ್ರೆ, ಕೊಲ್ಲೂರಿನ ಒಂದು ಕಾಡು ಒಳಗೆ ಮಳೆಗಾಲದಲ್ಲಿ ಅಂತಲ್ಲ, ಬೇಸಿಗೆ ಅಂತಲ್ಲ, ನೀವು ಮಧ್ಯಾಹ್ನ 12 ಗಂಟೆಗೆ ಹೋದ್ರೆ ಏನೋ ಕತ್ತಲೆ, ಅಂದ್ರೆ ಅಂತ ದಟ್ಟವಾದ ಕಾಡು. ಅಲ್ಲೆಲ್ಲ ಇಂಬಳಗಳು ಇರುವೆ ತರ ಓಡಾಡ್ತಿತ್ತು. ಅದಕ್ಕರಲ್ಲೂ ರಾತ್ರಿ ಶೂಟ್, ಹಗಲು ಶೂಟ್, ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕೊಂಡು, ಸಣ್ಣ ಸಣ್ಣ ಮಗುವನ್ನು ಕೂಡ ಇಟ್ಕೊಂಡು ಎಷ್ಟು ಶೂಟ್ ಮಾಡಿದ್ದೇವೆ. ನಮ್ಗೆ ಸಹ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅದು ನಡೆಯುವಂತ ಪ್ಲೇಸ್ ಇರ್ಬೋದು, ಶೂಟಿಂಗ್ ಆಗೋದು ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ, ಬಂಡೆಗಳು ಹತ್ತಬೇಕಿತ್ತು, ಮರಗಳು ಹತ್ತಬೇಕಿತ್ತು. ಅದೆಲ್ಲ ಕೂಡ ಎಲ್ಲರೂ ಮಾಡ್ಬೇಕಿತ್ತು, ಎಲ್ಲರೂ ಕೂಡ. ಅದ್ರಲ್ಲೂ ಕೂಡ ನಾನು ಹೇಳಿದ್ರು ತಪ್ಪಾಗ್ತದೆ ಇನ್ನು ಗೊತ್ತಿಲ್ಲ, ನಮ್ಮ ಅರವಿಂದ್ ಸರ್ ಕ್ಯಾಮರಾಮನ್, ಅವ್ರ ಪಾಪ ಅವ್ರನ್ನ ನೋಡಿದಿರಿ ನೀವು ಅಥವಾ ನೋಡಿದ್ರು ಗೊತ್ತಿಲ್ಲ, ಅಷ್ಟು ದಪ್ಪ ಇರುವಂತ ಹುಡುಗ ಹೇಗೆ ಅದನ್ನ ಕ್ಯಾಮರಾ 25-30 kg ಇರ್ಬೋದು, ಆ ಬೆಳೆದ್ರಲ್ಲಿ ಗುಡ್ಡ, ಕಲ್ಲು, ಪೊಟ್ರ, ಮರದ ಮೇಲೆ ಎಲ್ಲೆಲ್ಲ ಹತ್ತಿಕೊಂಡು ಅದು ಕ್ಯಾಮರಾ. ಈಗ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 3 ಗಂಟೆವರೆಗೂ ಅದೇ ಎನರ್ಜಿ. ರಿಷಬ್ ಹೇಗೂ ಗೊತ್ತು ನಿಮ್ಗೆ, ಪಾದರಸ ಅಂತ ಹೇಳಿ. ಆದ್ರೆ ರಿಷಬ್ ಜೊತೆಗೆ ಪಾದರಸವಾಗಿ ಕೆಲಸ ಮಾಡಿದಂಥವ್ರು ತುಂಬಾ ಜನ ಇದ್ದಾರೆ. ಆ ಟೀಮ್ ವರ್ಕ್, ಅನಿರುದ್ಧ್ ಅವರು ಡೈರೆಕ್ಷನ್ ಇದ್ರವ್ರು ನೋಡ್ಕೊಳ್ತಿದ್ರು, ಅಥವಾ ನಮ್ಮ ಶನಿಲ್ ಹೇಗಿದ್ದಾರೆ, ಎಲ್ಲರೂ ಕೂಡ. ನಾನು ಅವ್ರನ್ನಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ತುಳುನಾಡ ಕಲಾವಿದರು ಎಲ್ಲರೂ ಕೂಡ ಕಷ್ಟಪಟ್ಟು. ಹೌದು, ರಿಷಬ್ 100ಕ್ಕೆ 100 ಕಾರಣ, ಹಾಗೆ ಟೀಮ್ ವರ್ಕ್ ಕೂಡ ಅಷ್ಟೇ ಕಾರಣ. ಮಿಸ್ಸೆಸ್ ಅವರು ಕಾಸ್ಟ್ಯೂಮ್ ಅವರು, ಅವ್ರ ಜೊತೆಗೂ ಕೂಡ ತುಂಬಾ ಜನ ಸಹಾಯಕರಿದ್ರು. ಆದ್ರೆ ಆಗಾಗ ಬಂದು ನೋಡ್ಕೊಂಡು ಅದೆಲ್ಲ ಯಾರಿಗೆ ಏನಂತ ಸಮಸ್ಯೆ ಅದೆಲ್ಲ ಕೇಳ್ಕೊಂಡು, ನಂಗೆ ಸಹ ನನ್ನ ಮಗಳ ಮದುವೆ ಸಮಯದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ನಂಗೆ ಎಂತ ಉಸಿರಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಾವಿರ ಜನರನ್ನ ಹಾಕೊಂಡು ಶೂಟಿಂಗ್ ಮಾಡ್ತಾ ಇರುವಾಗ ನಂಗೆ ಟೈಮ್ ಕೊಡಿ, ನನ್ನ ಮಗಳ ಮದುವೆ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಮೆಹಂದಿಗೆ ಮೊದ್ಲಿನ ದಿವಸ ನಾನು ಶೂಟಿಂಗ್ ಅಲ್ಲಿ, ಮೆಹಂದಿ ದಿನ ಬೆಳಿಗ್ಗೆವರೆಗೂ ನನ್ನ ಮುಖ ನೋಡಿ ಅವರಿಗೆ ಬೇಜಾರಾಗಿ ಪ್ರಗತಿ ರಿಷಬ್ ಅವ್ರ ಹತ್ರ ಹೇಳಿ, ಮತ್ತೆ ರಿಷಬ್ ಅಯ್ಯೋ ಹೋಗು ಅಂತ ಹೇಳಿ ಕಳಿಸಿದ್ರ. ಆಮೇಲೆ ಸುಮಾರು ಮದುವೆ ಅನ್ನುವಾಗ ಮನೆಯಲ್ಲಿ ಕುಟುಂಬದಲ್ಲೆಲ್ಲ ಸಮಸ್ಯೆಗಳು ಇರ್ತಾವಲ್ಲ, ಅದು ಎಲ್ಲವನ್ನೂ ಕೂಡ ಮರೆತು ನಾವು ಅಲ್ಲಿ ಕೆಲಸ ಮಾಡಿದ್ವಿ. ಖಂಡಿತ ಮದುವೆ ದಿನ ಒಂದೇ ದಿನ, ನಂಗೆ ಮದುವೆ ಮಾರಿದಿನ ನಾನು ಶೂಟಿಂಗ್ ಹೋಗಿದ್ದೇನೆ. ಹೌದು, ಬದುಕು ಹಾಗೆ. ಯಾಕೋ ಏನೋ ಕಾಂತಾರಕ್ಕೂ ಮತ್ತು ನನಗೇನೋ ಒಂದು ಸ್ಪೆಷಲ್ ಆದ ಅಟ್ಯಾಚ್ಮೆಂಟ್ ಇರ್ಬೋದು. ಫಸ್ಟ್ ಕಾಂತಾರ ಅಂದರೆ 2ನೇ ಭಾಗ ರಿಲೀಸ್ ಆಗುವಾಗಲೂ ಕೂಡ ಮಾರ್ಚ್ 22ಕ್ಕೆ ನನ್ನ ಮನೆಯಿಂದ ಒಕ್ಲು, 23ಕ್ಕೆ ಊಟ, 22-23 ಶೂಟಿಂಗ್. ನಾನು 20ನೇ ತಾರೀಕಿನವರೆಗೂ ಶೂಟಿಂಗ್. ಹೌದು, ಅಂದ್ರೆ ಆಕ್ಚುಲಿ ಅಕ್ಟೋಬರ್ಗೆ ಮುಗಿಯುವಂತಿದ್ದು. ನಿಮ್ಮ ಹತ್ರ ನೀವಾಗ ಹೇಳಿದ್ರಿ, ರಿಷಬ್ ಅವರು ಹೇಳಿದ್ರು ತುಂಬಾ ಸಮಸ್ಯೆ ಆಯ್ತು ಅಂತ ಕೊರೋನಾದಿಂದ. ಹಾಗಾಗಿ ಅಕ್ಟೋಬರ್ಗೆ ಮುಗಿಯುವಂತ ಶೂಟ್ 2022 ಮಾರ್ಚ್-ಏಪ್ರಿಲ್ ತನಕನೂ ಆಗಿತ್ತು. ಹೌದು, ಹಾಗಾಗಿ ಎಲ್ಲವೂ ಕೂಡ ಅದು ಫಸ್ಟ್ ಕಾಂತಾರ, 2ನೇ ಕಾಂತಾರ. ಅವರು ಸಹ ಹೇಳಿದ್ರು, ಫಸ್ಟ್ ಕಾಂತಾರಕ್ಕೆ ಮನೆ ಮಕ್ಕಳಾಯ್ತು, 2ನೇ ಕಾಂತಾರ ಮಗಳ ಮದುವೆ ಎಂತ ಇದು ಕತೆ ಅಂತೇಳಿ ಕೇಳ್ತಿದ್ರು ನಾನು. ಈಗ ಕಾಂತಾರ 1, ಕಾಂತಾರ 2 ಫಿಲ್ಮ್ ಎಲ್ಲ ಆಯ್ತು. ಇದರಿಂದ ನಮ್ಮ ಪ್ರತಿಮಾ ನಾಯಕ್ ಅವರ ಜೀವನ ಎಷ್ಟು ಬದಲಾಗಿದೆ, ಈ 2 ಚಿತ್ರ ಇವರ ಬದುಕಿಗೆ ಎಷ್ಟು ಅಮೂಲ್ಯವಾಗಿತ್ತು ಅಂತ ಹೇಳಿ?
ಇಲ್ಲ ಅಲ್ಲ ನೀವು ಮಾಡಿಕೊಂಡು ಅಲ್ಲ, ಬಂದಿದ್ದೀರಿ. ಕಾಂತಾರದಿಂದ ನನಗೆ ಒಂದು ಹೊಸ ಒಂದು ಬ್ರೇಕ್ ಸಿಕ್ಕಿದೆ. ವಸಂತಕ್ಕ ಅಂತ ಹೇಳಿ ಸಜ್ಜಿ ಪಾತ್ರವನ್ನ ಹೇಗೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಲಾವಿದ್ರು ಇರುವಾಗ ನಮ್ಮದೊಂದು ಪರ್ಸನಲ್ ಐಡೆಂಟಿಟಿ ನನಗೆ ಅಷ್ಟು ಸಿಗ್ಲಿಲ್ಲ ಅಂತ ಹೇಳಿ ನನ್ನ ಮನಸ್ಸಿನ ಭಾವನೆ, ಬಟ್ ಬೇರೆಯವರಿಗೆ ಗೊತ್ತಿಲ್ಲ. ಮತ್ತೆ ನಾನು ಶೂಟ್ ಮಾಡಿದ 65 ದಿನದ ಶೂಟ್ ಇತ್ತು, ತುಂಬಾ ಇತ್ತು. ಮತ್ತೆ ಪಾತ್ರಕ್ಕೆ ಏನ್ ಬೇಕು ಏನಂತ ಇಟ್ಟುಕೊಂಡು ಮತ್ತೆ ಇದ್ದಿರ್ಬೋದು ಅವರಿಗೆ ಸಂಬಂಧಪಟ್ಟ, ನನಗೆ ಅದು ನಾನು ಅದನ್ನ ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಾಂತಾರ 2ರ ಭಾಗದ ಒಂದು ಪ್ರಭಾವ ಇವತ್ತಿಗೂ ಉಂಟು. ಹೌದು, ಇವತ್ತಿಗೂ ಉಂಟು. ಅದೊಂದು ಖುಷಿ ಆಗ್ತದೆ. ಆಮೇಲೆ ಜನರು ಕೂಡ ಇವತ್ತಿಗೂ ನನ್ನನ್ನು ಗುರುತಿಸುವ ಒಂದು ಶಾಕಾಹಾರಿ ಇದು, ಮಮತಾ ಕಿಣಿ ಅಂತ ಹೇಳಿ, ಇನ್ನೊಂದು ವಸಂತಕ್ಕ ಅಂತ ಹೇಳಿ. ಹೌದು, ಅದು ತುಂಬಾ ಖುಷಿ. ಅಂದ್ರೆ ನೀವು ಶಾಲಾ ಜೀವನ ಆಗ್ಲಿ, ಕಾಲೇಜ್ ಆಗ್ಲಿ, ರಂಗಭೂಮಿ ಆಗಿರ್ಲಿ, ಅಲ್ಲಿ ತನಕದೊಂದು ಹಂತ ಬೇರೆ. ಬಟ್ ಅದೆಲ್ಲ ಅಲ್ಲಿ ತನಕ ಬೇರೆ ಯಾವ್ದು ಸೀರಿಯಲ್ ಮಾಡಿದ್ರಿ, ಉಳಿದವರು ಕಂಡಂತೆ ಮಾಡಿದ್ರಿ, ಮತ್ತೊಂದು ಮಗದೊಂದು. ಬಟ್ ಈ ಕಾಂತಾರ 1, ಕಾಂತಾರ 2ರ ನಂತರ ಬದುಕಿಯನ್ನು ಸ್ವಲ್ಪ ಬೇರೆ ತಿರುವನ್ನು ಪಡೆದುಕೊಡ್ತು, ಅವಕಾಶಗಳು ಹೆಚ್ಚು ಹೆಚ್ಚು ಬರ್ಲಿಕ್ಕೆ ಆರಂಭ ಆಯ್ತು ಏನೋ ಅಂತ ಹೇಳಿ. ಖಂಡಿತ 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 ಬರ್ತಾ ಇದೆ. ಜನ ಗುರುತಿಸಿದ್ದಾರೆ ಅಂತ ಹೇಳಿದ್ಮೇಲೆ ಅದೇ ಅರ್ಥ, ಅದೇ ಸಂತೋಷ. ಇನ್ನು ಕೂಡ ಅವಕಾಶಗಳು ಬರಬೇಕು ಅಂತ ಹೇಳಿ. ಕಾಂತಾರ ಚಿತ್ರ ಅನ್ನುವಂಥದ್ದು, ಈ ಚಿತ್ರದ ವಿಚಾರಕ್ಕೆ ಬರುವಾಗ ನಾನು ಕಾಂತಾರ 2ಗಿಂತಲೂ ಕಾಂತಾರ ಮೊದಲು ಭಾಗ 1ರ ವಿಚಾರದ ಬಗ್ಗೆ ಮಾತಾಡಬೇಕು. ಏನು ಕೇಳಿದ್ರೆ, ನಿಮ್ಮ ಜೊತೆ ಇದ್ದಂತಹ ರಾಕೇಶ್ ಪೂಜಾರಿ ಅವರು ನಮ್ಮನ್ನ ಅಗಲಿ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೀವು ಮತ್ತೆ ಅವರು ನೃತ್ಯ ಮಾಡುವಂತ ಭಾಗವನ್ನು ಕೂಡ ಫೇಸ್ಬುಕ್ ಅಲ್ಲಿ ಹಂಚಿಕೊಂಡಿದ್ರಿ, ಸೆಟ್ ಅಲ್ಲಿ ಇರುವಾಗ ಮಾಡಿದ. ಏನು ಇದು, ಇದರ ಬಗ್ಗೆ ಏನು ಹೇಳ್ತೀರಿ ಅಂತ? ಎಷ್ಟು 65 ದಿನ ಕೂಡ ಸೆಟ್ ಅಲ್ಲಿ ಒಟ್ಟಿಗೆ ಇದ್ರ ನೀವು ರಾಕೇಶ್? ರಾಕೇಶ್ ಬಗ್ಗೆ ಏನ್ ಮಾತಾಡೋದು ಗೊತ್ತಿಲ್ಲ. ಯಾಕಂದ್ರೆ ಒಳ್ಳೆ ಮನಸ್ಸಿನ ಮುಗ್ಧ ಹುಡುಗ, ಕಷ್ಟದಿಂದ ಬಂದವನು, ಬದುಕಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕನ್ನುವಂತ ತುಂಬಾ ಹಂಬಲ ಇಟ್ಕೊಂಡವನು. ಕ್ಲೋಸ್ ಅವನು ನನ್ನ ಹತ್ರ ಅಂತಲ್ಲ, ಎಲ್ಲರ ಜೊತೆಗೆ ಅದೇ ತರ ಇಲ್ಲ. ಹೌದು, ತುಂಬಾ ಪ್ರೀತಿಯಿಂದ ಯಾರದಕ್ಕೂ ಕೂಡ ಒಂದು ನೋಯಿಸಿ ಮಾತಾಡಿದವನಲ್ಲ. ಕಾಂತಾರ ಅಂತೇಳಿ ಬರುವಾಗ್ಲೂ ಕೂಡ ಅವನು ನನ್ನ ಹತ್ರ ಎಷ್ಟೋ ಸಲ ಹೇಳ್ತಿದ್ದ, ಅಕ್ಕ ಕಾಂತಾರದಿಂದ ನನ್ಗೆ ಲೈಫಲ್ಲಿ ಒಂದು ಒಳ್ಳೆ ಬ್ರೇಕ್ ಸಿಗ್ತದೆ, ಗೊತ್ತುಂಟು ನನಗೆ, ನನ್ನ ತಂಗಿ ಮದುವೆ ಮಾಡಬೇಕು ಅಂತೇಳಿ. ನೀನು ಮದುವೆ ಆಗೋದಿಲ್ವಾ ಅಂತ ನಾವು ಕೇಳುವಾಗ, ನನ್ನ ತಂಗಿ ಮದುವೆ ಆಗಬೇಕು, ಹಾಗೆ ತುಂಬಾ ಕನಸುಗಳನ್ನ ಇಟ್ಕೊಂಡಂತ ಹುಡುಗ. ಅದರ ಜೊತೆಗೆ ಅವನದೊಂದಿಷ್ಟು ಜನ ಸ್ನೇಹಿತರಿದ್ರು, ಒಂದು 3-4 ಜನ, ಪ್ರಶಾಂತ್ ಇರ್ಬೋದು, ಹಾಗೆ ಕೆಲವು ಮಕ್ಕಳೆಲ್ಲ ಇದ್ರು. ಅವರ ಜೊತೆಗೆ ಅವರದ್ದು ಪೆಪೆ ಗ್ರೂಪ್ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಪ್ರೀತಿ. ಅವ್ರು ಇವ್ರಂತರ ನನ್ನದು ಜೊತೆಗೆ ಇದ್ದ ಹುಡುಗ ಪ್ರಶಾಂತ್ ಅಂತ, ಅವನಿಂದ ನಂಗೆ ತುಂಬಾ ಕ್ಲೋಸ್ ಆದದ್ದು. ಯಾರು? ರಾಖಿ. ಹೌದೌದು, ರಾಖಿ ಅಂತೇಳಿ ಹೇಳುವಾಗ ಎಂತ ಹೇಳುದು ಅವನ ಬಗ್ಗೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ನಷ್ಟನೇ. ಒಳ್ಳೆಯ ಕಲಾವಿದರಾಗಿ ಬೆಳಗುತ್ತಾ ಇದ್ರು, ಕಾಮಿಡಿ ವಿಚಾರದಲ್ಲಿ ಆಗಿರಲಿ. ಅದರ ಜೊತೆಗೆ ನಾನು ಆವಾಗ ನಿಮ್ಮ ಹತ್ರ ಮಾತಾಡಿದ್ದೇನೆ, ನಮ್ಮ ವರ್ತನೆ ಕೂಡ ಕೌಂಟ್ ಆಗ್ತದೆ. ಅವನು ಮಾತ್ರ ಯಾರಿಗೂ ಒಂದು ಮೇಕಪ್ ಹುಡುಗನ ಹತ್ರ ಕಿರಿಕಿರಿ ಮಾಡೋದಾ, ಕಾಸ್ಟ್ಯೂಮ್ ಮಕ್ಳ ಹತ್ರ ಕಿರಿಕಿರಿ ಮಾಡ್ಕೊಳ್ಳೋದಾ, ಅಥವಾ ಪ್ರೊಡಕ್ಷನ್ ಅವ್ರ ಹತ್ರ ಎಂತ ಸಹ ಇಲ್ಲ. ನಾನಾದ್ರೂ ಕೆಲವು ಸಲ ಗದರ್ತೇನೆ, ಅಂದ್ರೆ ಮತ್ತೆ ಕೂಡ ಪ್ರೀತಿ ಮಾಡಿ ಮಾತಾಡ್ತೇನೆ, ಅದಲ್ಲ. ಅವನು ಆ ತರದ ಹುಡುಗನೇ ಅಲ್ಲ, ಹಾಗೆ ಇಲ್ಲ. ಈಗ ನಾನು 1-2 ದಿನಕ್ಕೆ ಅವನನ್ನ ಜಡ್ಜ್ ಮಾಡಿ ಮಾತಾಡೋದಲ್ಲ, ನಾವೊಂದು ಒಟ್ಟಿಗೆ ಹಗಲು ರಾತ್ರಿ ಒಟ್ಟಿಗೆ ಇರುವಂತ ಒಬ್ಬ ವ್ಯಕ್ತಿ. ಅವನಿಗೆ ಆ ಮೆಚುರಿಟಿ ಇದೆಯಲ್ಲ, ಅವನ ಏಜ್ಗಿಂತ ಎಷ್ಟೋ ಜಾಸ್ತಿ. ಲಾಸ್ಟ್ ಟೈಮ್ ಅವ್ರನ್ನ ನೀವು ಭೇಟಿ ಆದದ್ದು ಯಾವಾಗ ಅಂತೇಳಿ, ಮರಣ ಹೊಂದೋದಕ್ಕಿಂತ? ಇಲ್ಲ, ಲಾಸ್ಟ್ ಶೂಟ್ ಆಗುವಾಗ ಅವನು ತೀರ್ಕೊಳ್ಳೋ ಒಂದು 4-5 ದಿನ ಮೊದಲೇ ಶೂಟ್ ಇತ್ತು ಅನ್ನಿಸ್ತದೆ ನಮ್ಗೆ. ನಾವು ರಾತ್ರಿ ಆ ದಿವಸ ಅಂತೂ ಊಟ ಮಾಡಿ ಬಂದವರು, ನಮ್ಗೆ ಶೂಟ್ ಇರಲಿಲ್ಲ ರಾತ್ರಿಗೆ. ಅದೇ ನಾನು ಹೇಳಿದ್ದಲ್ಲ, ಕಾಡೊಳಗೆ ನಾವು ಸಾಧಾರಣ ಒಂದು 2-3 ಗಂಟೆ ರಾತ್ರಿವರೆಗೆ ಮಾತಾಡಿದ್ದೇವೆ ಅನ್ನಿಸ್ತದೆ. ಬ್ರೇಕ್ ಅಂತ ಹೇಳಿದ್ಮೇಲೆ ಹೊರಟದ್ದು ನಾವು. ನೀವೊಂದು ವಿಡಿಯೋ ಹಂಚಿಕೊಂಡಿದ್ರಲ್ಲ, ಅದು ಯಾವ ಸಂದರ್ಭ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೆ ಫ್ರೀ ಇರುವಾಗ ನಾವು ಅಂತ್ಯಾಕ್ಷರಿ ಡ್ಯಾನ್ಸ್ ಮಾಡುವಂಥದ್ದು, ಖುಷಿಯಲ್ಲಿ ಚರ್ಚೆ ಮಾಡುದು, ಹರಟೆ ಹೊಡೆಯುದು, ಹಾಡು ಹೇಳೋದು ಅಂತದ್ದು ಇರುತ್ತದಲ್ಲ ಫ್ರೀ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ದದ್ದು.
ಅದೊಂದು ದೊಡ್ಡ ದುರಂತ ಅಂತ ಹೇಳಿ. ನಾವು ಕೂಡ ಟಾಕೀಸಲ್ಲಿ ಫಿಲ್ಮನ್ನ ನೋಡುವ ಸಂದರ್ಭ ಅವರು ಬರುವಾಗ ನಮಗೆ ಕೂಡ ತುಂಬಾ ದುಃಖ ಆಗ್ತೈತೆ. ಎಷ್ಟು ಒಳ್ಳೆಯ ಅಭಿನಯವನ್ನ, ಎಲ್ಲೋ ಈ ಚಿತ್ರದಿಂದ ಅವರ ಬದುಕೇನು ಬೇರೆ ತಿರುವನ್ನ ಪಡೆದುಕೊಳ್ತಾ ಇತ್ತು ಏನೋ ಅಂತ ಹೇಳಿ. ಬಟ್ ಅನಿವಾರ್ಯವಾಗಿ ಅವರನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಬಂತು ಅಂತ ಹೇಳಿ. ಓಕೆ, ಇದಿಷ್ಟು ವಿಚಾರಗಳು. ಪ್ರಸ್ತುತ ಶೂಟಿಂಗ್ ಪ್ರೊಸೆಸ್ಗಳೆಲ್ಲ ಹೇಗೆ ನಡೀತಾ ಇದೆ? ಪ್ರಾಜೆಕ್ಟ್ಗಳೆಲ್ಲ ನಡೀತಾ ಇದೆಯೋ ಹೇಗೆ? ಆಗ್ತಾ ಇದೆ. ಈಗ ಪ್ರೆಸೆಂಟ್ ಆಗಿ ಪೀಟರ್ ಅಂತ ಒಂದು ಮೂವಿ ಶೂಟಿಂಗ್ ಎಲ್ಲ ಆಗಿದೆ. ಅದು ಒಂದು 5 ಭಾಷೆಯಲ್ಲಿ ಒಟ್ಟಿಗೆ ರಿಲೀಸ್ ಆಗ್ತಾ ಉಂಟು. ಅದರಲ್ಲಿ ಒಂದು ಒಳ್ಳೆ ಪಾತ್ರ, ತಾಯಿಯ ಪಾತ್ರ. ಆಮೇಲೆ ತಾಯಿ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಸಂಬಂಧ ರಿಲೀಸ್ ಆಗಿದೆ. ತುಂಬಾ ಅದ್ಭುತವಾಗಿ ಬರ್ತಾ ಉಂಟು. ಆಮೇಲೆ ಆ ಸಿನಿಮಾ ಕೂಡ ತುಂಬಾ ಚೆಂದ ಉಂಟು. ಯಾಕಂದ್ರೆ ಕೇರಳದ ಒಂದು ವಾತಾವರಣ, ಅಂದ್ರೆ ಮಡಿಕೇರಿಯಲ್ಲಿ ಶೂಟ್ ಆಗಿತ್ತು. ಚಂಡೆ, ಹಿಂದಿನ ಕಾಲದ ಒಂದು ಚಂಡೆ ಸಂಸ್ಕೃತಿ ಅನ್ನುವಂಥದ್ದು ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ. ಹೌದು. ಮತ್ತೆ ಒಳ್ಳೆ ಕತೆ ಒಂದು ಈ ಕಂಟೆಂಟ್ ಮೂವಿಗಳಂತ ಹೇಳಿ ಎಲ್ಲ ಬರ್ತಾ ಇದೆಯಲ್ಲ, ಅದೇ ತರ ಸಂಬಂಧಪಟ್ಟ ಹಾಗೆ ಒಳ್ಳೆ ಕತೆಗಳು. ರಾಜೇಶ್ ಧ್ರುವ ಅಂತ ಹೀರೋ ಆಗಿದ್ದಾರೆ. ಆಮೇಲೆ ನಮ್ಮ ಜಾಹ್ನವಿ ರೈಲ್ ಅಂತೇಳಿ ಅವರು ಸಹ ಲೀಡ್ ರೋಲ್ ಮಾಡಿದ್ದಾರೆ. ಒಳ್ಳೆ ಕತೆ. ಬೇರೆ ಪ್ರಾಜೆಕ್ಟ್ಗಳೆಲ್ಲ ಆಮೇಲೆ ಈಗ ಶ್ರೀದೇವಿ ಮಹಾತ್ಮೆ ಅಂತೇಳಿ ಒಂದು ಬರ್ತಾ ಉಂಟು. ರಂಗಣ್ಣ ರಂಗಸರ್ ಅವರ ಪ್ಯಾರ್ ಆಗಿದ್ದೇನೆ. ಇನ್ನೊಂದು ದಿನ್ಸಾಲ್ ಅಂತ ಬರ್ತಾ ಉಂಟು, ಅದರಲ್ಲಿ ಇದ್ದೇನೆ. ಹಾಗೆ ಸುಮಾರು ಪ್ರಾಜೆಕ್ಟ್ ಗಳೆಲ್ಲ ಉಂಟು. ಸೀರಿಯಲ್ ಅಲ್ಲಿ ಸದ್ಯಕ್ಕೆ ಮಾಡ್ತಾ ಇಲ್ಲ, ಯಾಕಂದ್ರೆ ಕೈಯಲ್ಲಿ ಮೂವಿಗಳೆಲ್ಲ ಉಂಟು. ನಂಗೆ ಮೂವಿ ಮತ್ತೆ ಸೀರಿಯಲ್ ಎರಡೂ ಸಹ ಕಂಬೈನ್ ಮಾಡಿದ್ರೆ ಸ್ವಲ್ಪ ನಂಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಈಗ ಅಲ್ಲಿ ಜರ್ನಿ ಇಲ್ಲಿ ಜರ್ನಿ ಅಂತೇಳಿ ಮಾಡೋದು ಬೇಡ, ಸ್ವಲ್ಪ ನೋಡ್ಕೊಡುವ ಅಂತೇಳಿ ಇರ್ತೇನೆ. ಇದೊಂದು ಕೈಯಲ್ಲಿರುವಂತ ಮೂವಿಯನ್ನು ಮುಗಿಸಿ ಮತ್ತೆ ಬೇಕಾದ್ರೆ ಸೀರಿಯಲ್ಗೆ ಹೋಗುವ. ಫಿಲ್ಮಿನ ಶೂಟ್ ಅಲ್ಲೇ ಬಿಸಿ ಇರೋದ್ರಿಂದ ಆಲ್ರೆಡಿ ಇದ್ದಾರೆ ನಮ್ಮ ಕರಾವಳಿ ಭಾಗ ಆಗಲಿ ಬೆಂಗಳೂರಾಗಲಿ ಎಲ್ಲ ಕಡೆ ನಿಮ್ಮ ಅಭಿಮಾನಿ ವರ್ಗವು ನಿಮ್ಮ ಪಾತ್ರವನ್ನ ಮೆಚ್ಚಿಕೊಂಡಂತವ್ರು ಇದ್ದಾರೆ ಅಂತ ಹೇಳಿ. ನಾನು ಎಲ್ಲರ ಸಂದರ್ಶನದಲ್ಲಿ ಕೇಳುವ ಹಾಗೆ ನಿಮ್ಮಲ್ಲಿಯೂ ಕೂಡ ಕೇಳುವಂಥದ್ದು, ಇಷ್ಟು ನಿಮ್ಮ ಕಲಾ ಜೀವನಕ್ಕೆ ಎಷ್ಟು ವರ್ಷ ಆಯ್ತು, ಸರ್ವಿಸ್ ಆಯ್ತು? ಒಂದು ಹತ್ರ ನೀವು 2012ರಲ್ಲಿ ನಾನು ಮತ್ತೆ ಆಗ ಇದು 76 ಅಂದ್ರೆ 13-14 ವರ್ಷ ಕಲಾ ಜೀವನದಲ್ಲಿ. ಇಷ್ಟು ವರ್ಷದ ಜರ್ನಿಯಲ್ಲಿ ಪ್ರತಿಮಾ ನಾಯಕ್ ಅವರಿಗೆ ಅತ್ಯಂತ ದುಃಖದಾಯಕ ವಿಚಾರ ಆಗಿ ಮೂಡಿರುವಂಥದ್ದು ಯಾವುದನ್ನ ನೆನಪಿಸಿಕೊಳ್ತೀವಿ? ನನ್ನ ಬದುಕಿಗೆ ತುಂಬಾ ಈ ವಿಚಾರ ನನಗೆ ನೋವಾಗಿದೆ ಅಂತ ಹೇಳಿ ಹೇಳೋದಾದ್ರೆ, ಈ ಕಲಾ ಜೀವನದಲ್ಲಿ ನನಗೆ ತುಂಬಾ ನೋವಾಗಿದೆ ನನ್ನ ಬದುಕಿಗೆ ಇದೊಂದು. ಹಾಗೆ ಅದ್ರ ಬಗ್ಗೆ ವಿವರಣೆ ಹೇಳಬೇಕು ಅಂತ ಹೇಳಿ ಯಾರು ಏನು ಅದಲ್ಲ, ಬಟ್ ನನಗೆ ಈ ವಿಚಾರ ನೋವಾಗಿದೆ ಅಷ್ಟೇ ಅಂತ ಹೇಳುದಾದ್ರೆ ಯಾವ್ದನ್ನ ಹೇಳ್ತೀರಿ ಅಂತ ಹೇಳಿ. ನಾನು ಯಾವುದೋ ಒಂದು ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ ಪ್ರೊಡ್ಯೂಸರ್ ಇಂದ ನನಗೆ ತುಂಬಾ ಕಿರಿಕಿರಿ ಆಗಿತ್ತು. ಅಯ್ಯೋ ದೇವ, ಇದು ಎಂತಪ್ಪ ಅಂತ ಅನ್ನಿಸ್ತಾ ಇತ್ತು. ಅದು ಎಷ್ಟು ಕಿರಿಕಿರಿ ಆಗಿತ್ತು ಅಂತ ಹೇಳಿದ್ರೆ, ಕಾಡಿನ ಮಧ್ಯ ಅವರು ನನ್ನ ಬಗ್ಗೆ ಸ್ವಲ್ಪ ಗ್ರಜ್ಜ್ ಇತ್ತು. ಪ್ರೊಡ್ಯೂಸರ್ ಆದ್ರೂ ಕೂಡ ಅವ್ರ ಸೆಟ್ಟಿಗೆ ಬರುದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ನೋಡ್ಕೊಳ್ಳೋದೆಲ್ಲ ಇದ್ರು. ಸಾಧಾರಣ ಆ ದಿವಸ ಕಾಡಲ್ಲಿ ಶೂಟಿಂಗು, ಸಿಟಿಯಿಂದ ಒಂದು 12-13 ಕಿಲೋಮೀಟರ್ ಒಳಗೆ. ಆ ಟೈಮಲ್ಲಿ ನಾನು ಮೆನ್ಸಸ್ ಆದೆ, ನನಗೆ ವಾಪಸ್ ಹೋಗ್ಲಿಕ್ಕೆ. ನಾನು ಹೇಳಿದೆ 7 ಗಂಟೆ 7:15, ಸರ್ ನನಗೆ ಈ ಥರ ಸಮಸ್ಯೆ ಆಗಿದೆ ಸರ್, ವೆಹಿಕಲಲ್ಲಿ ಹೋಗ್ಬೇಕು, ಒಂದು ವೆಹಿಕಲ್ ಮಾಡಿ ಅಂತ. ನೋಡು ಅಮ್ಮ ಬರುತ್ತೆ ಅಂತ ಹೇಳಿ, ಸರ್ ಮತ್ತೆ ಹೋಗ್ಬೇಕು ಸರ್, ಅರ್ಜೆಂಟ್ ಸರ್, ಹೋಗ್ಬೇಕು ಸರ್ ಅಂತ. ಈಗ ತಿಂಡಿದ ಗಾಡಿ ಬರುತ್ತೆ, ಆ ಗಾಡಿಯಲ್ಲಿ ಹೋಗು ಅಂತ ಆಯ್ತು. ತಿಂಡಿಯವ್ರ ಗಾಡಿಯಲ್ಲಿ ನಂಗೆ ಹೋಗ್ಬೇಕಷ್ಟೇ ಅಂತ ಹೇಳಿದ್ರೆ, ತಿಂಡಿಯವರು ಬೈಕಲ್ಲಿ ರಾಶಿ ತಿಂಡಿ ಎಲ್ಲ ಕಟ್ಟಿಕೊಂಡು ಬಂದ. ಎಲ್ಲ ಆಯ್ತು, ಅವ್ನು ಹೋಗುವಾಗ ಅಂತ ಹೇಳಿದ್ರೆ ಅವ್ನು ಓದದೇ ಗೊತ್ತಿಲ್ಲ. ಇವ್ರು ಎಂತ ಮಾಡಿದಾರೆ, ಅವನನ್ನು ಕಳಿಸಿಬಿಟ್ಟಿದ್ದಾರೆ. ಮತ್ತೆ 11-11:30 ಆಯಿತು. ಸರ್ ಹೋಗ್ಬೇಕು, ನನಗೆ ಕೂಗ್ಲಿಕ್ಕೆ ಬರ್ತಾ ಇತ್ತು. ನಾನು ಇನ್ನೇನ ಇಲ್ಲ, ನಾನು ಬ್ಲಾಸ್ಟ್ ಆಗ್ತೇನೆ ಅಂತ ಗೊತ್ತು ನನಗೆ ತಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಡು ಮಧ್ಯೆ ಎಲ್ಲಿ ಹೋಗುದು, ಏರೋದು, ಒಂದು ಮನೆ ಆಚೆ ಈಚೆಗೆ ಏನೂ ಇರಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಿಗೆ ನಾನು ಹೇಳಿದೆ, ನನ್ನನ್ನು ಕಳಿಸ್ತೀರಾ ಅಂತ ಹೇಳಿದೆ. ಈಗ ಊಟಕ್ಕೆ ಬರ್ತಾರಲ್ಲ, ಕಳಿಸ್ತೇನೆ, ತಡೀರಿ ಸ್ವಲ್ಪ ವೆಯ್ಟ್ ಮಾಡಿ, ಹಾಗೆ ಮೈ ಮೇಲೆ ಒಂದೇ ಸಲ ಕೇಳಿದ್ರೆ ಆಗುದಿಲ್ಲ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿದೆ. ಸುಮ್ಮನೆ ಅದೇ. ಅಷ್ಟರ ಮಧ್ಯೆ ಡೈರೆಕ್ಟರ್ ಹತ್ರ ಹೇಳಿದ್ದೆ, ಕ್ಯಾಮರಾಮನ್ ಅವ್ರ ಹತ್ರ ಹೇಳಿದೆ, ಈ ಥರ ಅಂತ. ಮತ್ತೆ ನಾನು ಎಂತ ಮಾಡಿದೆ, ಇದನ್ನು ನಾನು ಇವತ್ತು ವಿರುದ್ಧ ತಿರುಗಲಿಲ್ಲ ಅಂತ ಹೇಳಿದರೆ ಎಲ್ರಿಗೂ ಇವರು ಹೀಗೆ ಮಾಡ್ತಾರೆ ಅಂತ ಹೇಳಿದೆ.
ಬರ್ತಾ ಇದ್ದೆ ಗಾಡಿಯಲ್ಲಿ, ಅಂದ್ರೆ ಗಾಡಿ ಬಂದ ರಸ್ತೆಯಲ್ಲಿ ನಡ್ಕೊಂಡೆ ಸುಮಾರು ಒಂದು 4 ಕಿಲೋಮೀಟರ್ ಬಂದರು ಅವರು ಪ್ರೊಡ್ಯೂಸರ್ ಬಂದು, ಏನಮ್ಮ ಸೀನ್ ಕ್ರಿಯೇಟ್ ಮಾಡ್ತೀರಾ, ಹತ್ತಿ ಗಾಡಿ ಅಂತ ಹೇಳಿ. ಎಂತ ಹತ್ತುದು ಗಾಡಿ ಹತ್ತುದು ಅಂತ ಹೇಳಿ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ, ಗಂಟೆ ಎಷ್ಟಿದೆ ಇಲ್ಲಿ ತನಕ. ನನಗೆ ನೀವು ಇಷ್ಟು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ಇದು ಮಾಡಲಿಲ್ಲ. ಯಾಕೆ ನಿಮ್ಮ ಮನೇಲಿ ತಾಯಿ ಹೆಂಡತಿ ನಿಮಗೆಲ್ಲ ಇಲ್ವಾ? ಹೆಣ್ಣು ಮಕ್ಕಳ ಸಮಸ್ಯೆ ಗೊತ್ತಾಗೋದಿಲ್ವಾ? ನಾನೆಂತ ಹೇಳಿದ್ದೇನೆ, ಜಸ್ಟ್ ಒಂದು ಫ್ರೆಶ್ ಅಪ್ ಆಗಿ ಬರಲಿಕ್ಕೆ ಅಂತ ನನಗೊಂದು ಅವಕಾಶ. ಇಡೀ ಮೈ ತುಂಬ ನಂದು ಬ್ಲೀಡಿಂಗ್ ಆಗಿತ್ತು. ಸರಿ ಗಲಾಟೆ ಮಾಡಿದ, ಹತ್ತಲೇ ಇಲ್ಲ, ನಾನು ಬರುದೇ ಇಲ್ಲ, ಈ ಸೆಟ್ಟಿಗೂ ಬರುವುದಿಲ್ಲ, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದೆ. ನಂದು ಕಾಸ್ಟ್ಯೂಮಲ್ಲೇ ನಾನು ಹೋಗ್ತಾ ಇದ್ದೆ. ಕಡೆಗೆ ಆಯಪ್ಪ ನಮಸ್ಕಾರ, ಸಾರಿ, ನಾನು ಹೀಗೆ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಮತ್ತೆ ಗಾಡಿಯಲ್ಲಿ ಕರ್ಕೊಂಡೋಗಿ ನಾನು ರೂಮಿಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಬಂದದ್ದು. ಆಮೇಲೆ ಸೆಕೆಂಡ್ ಶೆಡ್ಯೂಲ್ ಅಲ್ಲಿರುವಾಗ ಅವರದ್ದೇ ಸಮಸ್ಯೆಯಲ್ಲಿ ಎಲ್ಲ ಡೈರೆಕ್ಟ್ರು ಚೇಂಜ್ ಆದರು. ಆ ಡೈರೆಕ್ಟ್ರು ಚೇಂಜ್ ಆದ ಡೈರೆಕ್ಟರ್ಗಳಿಗೂ ಸಹ ಅವಳು ಹೀಗೆ ಹೀಗೆ ಕಿರಿಕಿರಿ ಮಾಡಿದ್ದಾರೆ ಅಂತ ಹೇಳಿದ್ದು ಬಿಟ್ರೆ ಅವ್ರು ಎಂಥದಕ್ಕೆ ನಾನು ಕಿರಿಕಿರಿ ಮಾಡಿದ್ದೇನೆ ಅಂತ ಹೇಳಲೇ ಇಲ್ಲ. ಅದಾದ ನಂತರ ಅವರು ಆ ಸೆಕೆಂಡ್ ಬಂದ ಡೈರೆಕ್ಟರ್ ಅಮ್ಮಂಚಿಯ ಎಂಬ ನೆನಪುಗಳು ಅಂತ ಹೇಳಿ ಶೂಟ್ ಮಾಡಿದ್ರು ಇಲ್ಲೇ ರಾಜ್ಬಿ ಶೆಟ್ರು, ನಾವೆಲ್ಲ ಇದ್ವಿ ಆಗ. ಅವರು ಎಡಿಟಿಂಗ್ ಮಾಡ್ತಾ ಇರುವಾಗ ನನ್ನ ಬಗ್ಗೆ ಎಲ್ಲ ಮಾತೆಲ್ಲ ಕೇಳಿದ್ರೆಲ್ಲ ಇದು ಮಾಡುವಾಗ ಬಂದು ಅವರೇ, ಮೇಡಮ್ ನಾವು ನಿಮ್ಮ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ವಿ, ಸಾರಿ ಮೇಡಮ್ ಅಂತ ಹೇಳಿದ್ರು. ಎಂತ ಅವ್ರ ಪರಿಚಯವೇ ಇಲ್ಲ ನನಗೆ, ನೀನೇಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಅಂತ. ಏನಿಲ್ಲ, ನಾನು ಇಂಥ ಮೂವಿಯಲ್ಲಿ ನಾನು ಸೆಕೆಂಡ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ನಿಮ್ಮ ಬಗ್ಗೆ ಎಂತೆಂತೆಲ್ಲ ಕೇಳಿದ್ದೆ, ಬಟ್ ಅದಲ್ಲ ನೀವು ಅಂತ ನನಗೆ ಗೊತ್ತಾಯಿತು, ಸಾರಿ ಅಂತ ಹೇಳಿ.